ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇರಿ ಸ್ಟೋರೀಸ್. ಇದು ನನ್ನ ಪಾರ್ಟ್ 2 ಆಫ್ ಮೈ ಕೇರಳ ವಿಸಿಟ್. ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಫಸ್ಟ್ ನಾವು ಬೆಳಿಗ್ಗೆನೇ ಎದ್ದು ಮನೆ ಹತ್ರನೇ ಇರೋವಂಥದ್ದು ಈ ಟೆಂಪಲಿಗೆ ಹೋದ್ವಿ. ಈ ಟೆಂಪಲಲ್ಲಿ ಏನಂದರೆ ಹೆಣ್ಣು ದೇವ್ರದ್ದು ಒಂದು ವೈಲೆಂಟ್ ರೂಪ ಏನಿದೆ ಅದನ್ನು ತುಂಬ ವರ್ಷಪ್ ಮಾಡ್ತಾರೆ. ಹಾಗಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ತುಂಬ ದೂರ ಊರುಗಳಿಂದ ಆಲ್ ಪಾರ್ಟ್ಸ್ ಆಫ್ ಕೇರಳ ಜನ ಇಲ್ಲಿ ಬರ್ತಾರೆ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಅವ್ರದ್ದು ಒಂದು ಟ್ರೆಡಿಷ್ನಲ್ ಡಾನ್ಸ್ ಕೂಡ ಇದೆ. ಪೂಜೆ ಆಗ್ತಿದ್ದಂಗೆ ನಾವು ಹೊರಟಿದ್ದು ಗುರುವಾಯೂರ್ ಟೆಂಪಲ್ ಕಡೆಗೆ. ಸೊ ಆಲ್ಮೋಸ್ಟ್ ಇದು ಮಧ್ಯಾಹ್ನ ಟೈಮ್ ಆಗಿತ್ತು ಗೈಸ್. ಆ್ಯಂಡ್ ಗುರುವಾಯೂರ್ ಟೆಂಪಲ್ ಅವ್ರ ಮನೆಯಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಗುರುವಾಯೂರ್ ಟೆಂಪಲಲ್ಲಿ ಜಾಸ್ತಿ ನಾನು ವೀಡಿಯೋಸ್ ಅದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿ ನಮ್ಮ ಫೋನೆಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಒಳಗಡೆ ಫೋನ್ಸ್ ಎಲ್ಲ ಇಲ್ಲ. ಕ್ಲಾಕ್ ರೂಮ್ನಲ್ಲಿ ನಾವು ಸಬ್ಮಿಟ್ ಮಾಡಿ ಹೋದ್ವಿ. ಹಾಗಾಗಿ ನಂದು ಒಂದು ಗುರುವಾಯೂರ್ ಟೆಂಪಲ್ ಒಳಗಡೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಇದು ಬರೀ ಎಂಟ್ರೆನ್ಸಲ್ಲಿ ಮಾತ್ರ ನಾನು ಮಾಡೋಕ್ಕಾಗಿದ್ದು. ದರ್ಶನ ಎಲ್ಲ ಆದಮೇಲೆ ವಿ ಥಾಟ್ ವಿಲ್ ಗೋ ಫಾರ್ ಶಾಪಿಂಗ್. ಹೊರಗಡೆ ಎಲ್ಲ ತುಂಬ ಶಾಪ್ಸ್ ಇದ್ದಿದ್ದರಿಂದ ಮನೆಗೇನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಅಂಗಡಿಗಳಿಗೆಲ್ಲ ಹೋಗೋಣ, ಏನಾದರೂ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಇದು ಆಲ್ಮೋಸ್ಟ್ ಅಲ್ಲಿ ಹತ್ತಿರದಲ್ಲೇ ಇರುವಂಥ ಒಂದು ಸ್ಟೋರ್. ಎಲ್ಲ ಕೇರಳ ಸಾರ್ನೇರ್ಸ್ ಅದೆಲ್ಲ ತುಂಬ ಐಟಮ್ಗಳಿದ್ವು ಅಲ್ಲಿ. ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಐ ವಿಲ್ ಶೋ ಯು ಬೈ ದಿ ಎಂಡ್ ಆಫ್ ದ ವಿಡಿಯೋ ನಾನು ಏನೇನು ತಗೊಂಡೆ ಅದೆಲ್ಲ ಅದನ್ನು ತೋರಿಸ್ತೀನಿ ನಿಮಗೆ. ಅದಾಗಿದ್ದು ನೆಕ್ಸ್ಟ್ ನಾವು ಹೋಗಿದ್ದು ಆನೆಕೂಟ, ಅಂದರೆ ಎಲಿಫೆಂಟ್ ಫೋರ್ಟ್ ಅಂತ ಒಂದೇನಿದೆ. ಇಲ್ಲಿ ಬಂದು ಎಲ್ಲ ಕೇರಳ ಅಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಆನೆನೂ ಇಲ್ಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ತ್ರಿಶೂರ್ ಇಸ್ ಮೋಸ್ಟ್ ಫೇಮಸ್ ಫಾರ್ ಪೂರಮ್, ಅದೆಲ್ಲದಕ್ಕೂ ತುಂಬ ಆನೆಗಳನ್ನ ಬಳಸ್ತಾರೆ ಇಲ್ಲಿ. ಹಾಗಾಗಿ ತುಂಬ ಆನೆಗಳು ಈ ಇಡೀ ಕ್ಯಾಂಪ್ನಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು 50 to 54 ಎಲಿಫೆಂಟ್ಸ್ ಇದ್ದಾವೆ. ಸೊ ಇಲ್ಲೇ ಹತ್ತಿರದಲ್ಲಿದ್ದರಿಂದ ಅದನ್ನು ನೋಡೋಕ್ಕೆ ಸಹ ಹೋದ್ವಿ ನಾವು. ತುಂಬ ಆನೆಗಳಿದ್ವು ಅಲ್ಲಿ. ಅದಕ್ಕೆ ಸ್ನಾನ ಮಾಡಿಸ್ತಿರೋದಾಗಿರ್ಬೋದು, ಅದಕ್ಕೆ ಊಟ ಕೊಡ್ತಿರೋದಾಗಿರ್ಬೋದು, ಪ್ರತಿಯೊಂದು ನಮಗೆ ನೋಡೋಕ್ಕೆ ಸಿಕ್ತು. ಮನೆಗೆ ಬಂದಿದ್ವಿ. ಸೊ ಇದು ಫುಲ್ ಡೇ ದೇವಸ್ಥಾನಕ್ಕೆ ಹೋಗಿ ಇದೆ ಶಾಪಿಂಗಲ್ಲೇ ದಿನ ಹೊರಟಾಯಿತು. ನೆಕ್ಸ್ಟ್ ನಾಳೆ ಹೊರಡೋಕ್ಕಿದೆ ನಮಗೆ. ನಾಳೆ 12 ಗಂಟೆಗೆ ಟ್ರೈನ್ ಇದೆ. ಇವತ್ತು ಫುಲ್ಲು ರೆಸ್ಟ್ ಮಾಡಿ ನಾಳೆ ಇಲ್ಲಿಂದ ಹೊರಡೋದು. ಇದು ಇವತ್ತಿನ ಕತೆ ಅಷ್ಟೇ. ಇವತ್ತೊಂದು 6 o'clock ರೀಚ್ ಆದ್ವಿ ಮ್ಯಾಂಗ್ಳೂರ್. ಆ್ಯಂಡ್ ಅಲ್ಲಿಂದ ಕಾಲೇಜಿಗೆ ಬರೋದಕ್ಕೆ 1 hour ಆಯಿತು. ಸೊ ಅನ್ಪ್ಯಾಕ್ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಐ ಥಾಟ್ ಏನೇನು ತೊಗೊಂಡಿಕ್ಕೆಲ್ಲ ಅಲ್ಲಿ ಸಾಂಗ್ಸ್ ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡೋದು ಅಭ್ಯಾಸ ನನಗೆ. ಇಲ್ಲಿ ದೂರ ಹೋಗಿಲ್ಲ, ಬಟ್ ಸ್ಟಿಲ್ ಕೆಲವೊಂದು ಐಟಮ್ಸ್ ತೊಗೊಂಡೆ ಮನೆಗೋಸ್ಕರ ಒಂದು ಸ್ವಲ್ಪ, ಮತ್ತು ನೆನಪಿಗೆ ಅಂತ ಒಂದು ಸ್ವಲ್ಪ. ಅದೆಲ್ಲ ನೀವು ತೋರಿಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಂದು ಗುರುವಾಯೂರಲ್ಲಿ ಇರುವಂಥ ಗುರುವಾಯೂರಪ್ಪ ಈ ಐಟನೇ ಒಳಗಡೆ ಇರೋದು ತುಂಬ ಇಷ್ಟ ಆಯಿತು. ಗೋಲ್ಡ್ದೆಲ್ಲ ಸ್ವಲ್ಪ ಮುಖ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಥರ ಬ್ಲ್ಯಾಕ್ ಮೆಟಲ್ ಥರದ್ದು ಇದನ್ನು ತಗೊಂಡೆ. ಅದಾದಮೇಲೆ ಇದನ್ನು ನೀವು ನೋಡಿರ್ತೀರಾ, ತ್ರಿಶೂರಲ್ಲಿ ಫೇಮಸ್ ಅಂದರೆ ತ್ರಿಶೂಪುರಂ ನಡೆಯುತ್ತೆ. ಅಲ್ಲೆಲ್ಲ ಆನೆ, ಯಾವುದೇ ಪುರಂ ನೋಡಿದ್ರು ಎಲ್ಲ ಆನೆ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ಇದನ್ನು ಹಾಕ್ತಾರೆ. ಇದನ್ನು ನೆತ್ತಿ ಪಟ್ಟಂ ಅಂತ ಕೂಡ ಕರೀತಾರೆ. ಹಾಗಾಗಿ ಇದೊಂದು ನೆನಪಿಗೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಆನೆ ಮೇಲೆ ನೋಡಿ. ಹಾಗಾಗಿ ಇದೊಂದು ತೊಗೊಂಡೆ ನೆನಪಿಗೆ ಅಂತ. ಆ್ಯಂಡ್ ಆಫ್ಕೋರ್ಸ್ ಫೇವ್ರೆಟ್ ಆನೆ. ಎಷ್ಟೊಂದು ಆನೆ ನೋಡಿದ್ದೀನಿ ಅಲ್ಲಿ. ಆನೆ ಕ್ಯಾಂಪಿಗೆ ಹೋಗಿದ್ದೀನಿ, ಅದೇ ಎಲಿಫೆಂಟ್ ಫೋರ್ಟ್ಗೆ. ತುಂಬ ಇಷ್ಟ ನನಗೆ. ಅಲ್ಲಿ ಒಂದು ನೆನಪು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ನನಗೆ ಮನೆಗೆ ಕೊಡಿಸಿದ್ರು. ತುಂಬ ಒಳ್ಳೆ ನೆನಪಿಗೋಸ್ಕರ. ಅದು ಬಿಟ್ಟು ಒಂದು ಸ್ವಲ್ಪ ಫ್ಯಾಮ್ಲಿಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ಮಮ್ಮಿಗೆ ಅಂತ ಬಂದಿತ್ತು. ಆಮೇಲೆ ಕೇರಳ ಸಾರಿ ತುಂಬ ಇಷ್ಟ ಅಂತ ಹೇಳ್ತಾರೆ ಮಮ್ಮಿ. ಹಾಗಾಗಿ ಅವ್ರಿಗೊಂದು ಕೇರಳ ಸಾರಿ ಕೇರಳಲ್ಲೇ ನೇಕಾರರು ಏನು ವೀವ್ ಮಾಡಿರುವಂಥ ಸೀರೆ ಇದು. ಕಾಟನ್ ಸ್ಯಾರಿ ಹೀಗಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಪರ್ಪಲ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು
ಆ್ಯಂಡ್ ಅಫ್ಕೋರ್ಸ್ ನನ್ನ ತಮ್ಮಂಗೆ ಸೊ ಒಂದು ಪಂಚೆಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕುರ್ತಾವನ್ನು ತೊಗೊಂಡೆ ತಮ್ಮಿಂದ. ಸೊ ಇಷ್ಟು ಬಟ್ಟೆ ಕತೆ ಆದರೆ ಇನ್ನು ತಿನ್ನೋಕೆ ಒಂದು ಐಟಮ್ ಬೇಕು ಅಂತ ಅಂದ್ಬಿಟ್ಟು ಇದು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಎಣ್ಣೆ ಕರೆದ್ಬಿಟ್ಟು ಮಾಡಿರೋಂಥದ್ದು. ದಿಸ್ ಈಸ್ ಬಿಟಲ್ಗಾಯಿ, ಹಾಗಲಕಾಯಿ ಹಾಗೆ ಡ್ರೈ ಆಗಿ ಒಣಗಿಸಿ ಇರುವಂಥದ್ದು. ಇದನ್ನು ಎಣ್ಣೆ ಕರೆದು ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ನನಗೂ ಇಷ್ಟ, ನಮ್ಮ ಮಮ್ಮಿಗೆ ತುಂಬ ಇಷ್ಟ, ಹಾಗಾಗಿ ಬಿಟಲ್ಗಾಯಿ ಅಂತ ತೊಗೊಂಡೆ. ಕೇರಳ ಅಂದಮೇಲೆ ಮ್ಯಾಂಡೇಟ್ರಿ ಬನಾನಾ ಚಿಪ್ಸ್ ಇಲ್ಲೆಲ್ಲ ಕಡೆ ಸಿಗುತ್ತೆ, ಬಟ್ ಅಥೆಂಟಿಕ್ ಆಗಿ ಕೇರಳದಲ್ಲೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ತರಿಸ್ಕೊಂಡಿದ್ದೀನಿ. ಅದು ಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ಫಿಶ್ ಪಿಕಲ್ ಲಾಸ್ಟ್ ಟೈಮು ಫ್ರೆಂಡ್ ತಂದಾಗ ಕೇರಳದ ತುಂಬ ಇಷ್ಟ ಆಗಿತ್ತು. ಅದನ್ನ ಈ ಸಲ ಹುಡುಕಿಸಿ ಹೆಂಗೋ ತೊಗೊಂಬಂದೆ. ಒಂದು ಫಿಶ್ ಪಿಕಲ್, ಇನ್ನೊಂದು ಪ್ರಾನ್ ಪಿಕಲ್ಲು. ಮನೇಲಿ ಕೂಡ ಹೇಳಿದ್ದೆ, ಮಮ್ಮಿಗೆ ಬೇಕಿತ್ತು ಅಂತ ಹೇಳಿದ್ರು, ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಪಿಕಲ್, ಎಲ್ಲೂ ಹೊರಗಡೆ ಸಿಗುವಂಥದ್ದಲ್ಲ, ಮನೇಲೇ ಮಾಡಿ ಕಟ್ ಮಾಡಿಸಿ ತಂದ್ಕೊಟ್ಟಿದ್ದೆ. ಇದು ನನಗೆ ಮನೀಶ್ ಅವ್ರ ಅಪ್ಪ ತಂದ್ಕೊಟ್ರು. ಸೊ ಎಸ್, ಇಷ್ಟ ಆಗಿತ್ತು ನಾನು ಕೇರಳ ತಗೊಂಡಿದ್ದೆ ಐಟಮ್ಸ್. ಎಸ್, ಇಷ್ಟ ಆಗಿತ್ತು ನನ್ನ ಕೇರಳ ವಿಸಿಟಿನ ವ್ಲಾಗ್. ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಎಸ್, that's it for this video then. See you in the next one. Bye bye.